ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮಕ್ಕಳು ಎಲ್ಲರೂ ಅಮ್ಮನ ಮನೆಗೆ ಜಾತ್ರೆ ಇತ್ತು ಅಂತ ಹೋಗಿದ್ವಿ. ನಾವು ಹೋಗೋ ಅಷ್ಟರಲ್ಲಿ ಅಕ್ಕ ಬಾವ ಇಬ್ಬರು ವೆಯ್ಟ್ ಮಾಡ್ತಾಯಿದ್ರು. ಬರೋ ಅಷ್ಟರಲ್ಲಿ ಲೇಟ್ ಆಗೋಯಿತು. ಬಂದ ತಕ್ಷಣ ರೆಡಿ ಆಗಿಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ. ನಮ್ಮ ರಿಲೇಷನ್ಗಳೆಲ್ಲ ಆಲ್ರೆಡಿ ಬಂದಿದ್ದರು. ನಾವು ಬರೋ ಅಷ್ಟರಲ್ಲಿ ಲೇಟ್ ಆಗೋಯಿತು. ತುಂಬ ವರ್ಷಗಳಿಂದ ಈ ದೇವಸ್ಥಾನ ರೆಡಿ ಮಾಡಬೇಕು, ಜಾತ್ರೆ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು. ಹಾಗೆಯೇ ಆ ಟೈಮ್ ಇವಾಗ ಬಂದಿದೆ. 2 ಊರು ಸೇರಿ ಜಾತ್ರೆ ಮಾಡೋದು, ಜನಸಾಗರನೇ ಬಂದಿತ್ತು. ಹಾಗೆಯೇ ಭಕ್ತಾದಿಗಳಿಗೆ ಊಟ ಕೂಡ ಮಾಡಿಸಿದ್ರು. ಊಟ ಮಾಡೋದಕ್ಕೋಸ್ಕರ ನಮ್ಮ ರಿಲೇಷನ್ಗಳೆಲ್ಲ ಒಂದೇ ಲೈನಲ್ಲಿ ಕೂತಿದ್ವಿ. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಆದರೂ ಮಕ್ಕಳು ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಈ ವಿಡಿಯೋ ಮಾಡಿಕೊಂಡು ತುಂಬ ದಿನ ಆಯಿತು, ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಸಾರಿ ಎಲ್ರಿಗೂ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗೆಯೇ ದೇವರ ಪ್ರಸಾದನ ತಿನ್ಕೊಬಿಟ್ಟು ದೇವಸ್ಥಾನದ ಕಡೆಗೆ ಬಂದ್ವಿ. ನೋಡ್ತಾ ಇರ್ಬೋದು, ಊಟ ಮಾಡೋರು ಮಾಡ್ತಾ ಇದ್ದಾರೆ. ಹಾಗೆಯೇ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಹಾಗೆಯೇ ದೇವ್ರ ಪ್ರಸಾದನ ಚೆನ್ನಾಗಿ ಮಾಡಿಸಿದ್ರು. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇಲ್ಲಿ ದೇವರ ಸ್ಥಾಪನೆಗೆ ಕಳಸಗಳೆಲ್ಲ ಪೂಜೆ ಮಾಡ್ತಾಯಿದ್ರು, ದೇವ್ರುಗಳೆಲ್ಲ ಕೂರಿಸಿದ್ರು. ನಾವಿಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಒಂದು ಕಡೆ ಕೂತ್ಕೊಂಡು ನೋಡ್ತಾ ಇದ್ವಿ. ಇನ್ನು ದೇವಸ್ಥಾನದ ಒಳಗಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಹೂವಿನ ಅಲಂಕಾರ ಎಲ್ಲನೂ. ಹಾಗೆಯೇ ಮಕ್ಕಳು ಚಳಿ ಅಂದ್ಬಿಟ್ಟು ಆಟ ಆಡ್ಕೊಂಡು ಕೂತಿದ್ರು. ಹಾಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮನೆ ಕಡೆಗೆ ಬಂದ್ವಿ. ಹಾಗೆಯೇ ನಮ್ಮ ಅತ್ತೆ ನಮ್ಮ ಅಮ್ಮಂಗೆ ನೇಲ್ ಪಾಲಿಶ್ ಹಚ್ಚುತ್ತಾ ಇದ್ದಾರೆ. ಅದಕ್ಕೆ ನಾದಿನಿಯವರು ಬಾಂಡಿಂಗ್ ಚೆನ್ನಾಗಿದೆ. ಹಾಗೆಯೇ ನಮ್ಮ ಮನೆ ಪಕ್ಕ ನಮ್ಮೂರಿನ ಗ್ರಾಮ ದೇವತೆ ಜಾತ್ರೆದು ಬ್ಯಾನರ್ ಹಾಕಿದರು. ಹಾಗೆ ನಮ್ಮ ಅಕ್ಕನ ಮಕ್ಕಳು ಟೆಸ್ಟ್ ಇದೆ ಅಂದ್ಬಿಟ್ಟು ಕಳಿಸ್ತಾ ಇದ್ದಾಳೆ. ಜಾತ್ರೆ ಇದ್ದರೂ ಕಳಿಸ್ಬೇಕಾ ಅಂತೆಲ್ಲ ಬೈತಾಯಿದ್ರು ನಮ್ಮ ರಿಲೇಷನ್ಗಳು. ನಮ್ಮ ಮಕ್ಕಳಿಲ್ದೇ ಬೇಜಾರಾಗ್ತಾಯಿತ್ತು. ಫೈನಲಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ನಾವು ಬರೋ ಅಷ್ಟರಲ್ಲಿ 49 ಕಳಸಗಳೆಲ್ಲ ಹೊತ್ಕೊಂಡು ಬರ್ತಾಯಿದ್ರು. ನಾನು ನಮ್ಮ ಅಕ್ಕ ಇಬ್ಬರು ರೆಡಿ ಆಗೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಆದರೂ ಸಿಂಪಲ್ಲಾಗಿ ರೆಡಿ ಆಗಿದ್ದೀವಿ. ಈ ಥರ ಊರ ಜಾತ್ರೆಗಳಿಗೆ, ಹಬ್ಬಗಳಿಗೆ ಹೆಣ್ಮಕ್ಳು ಬರಲಿಲ್ಲ ಅಂದರೆ ಕಳೆನೇ ಇರೋದಿಲ್ಲ ಅಲ್ವಾ. ಇಲ್ಲಿ ಡೋಲ್ ಬಡಿತಾ ಇದ್ದರೆ ಒಬ್ಬೊಬ್ಬರಿಗೆ ದೇವ್ರು ಬರ್ತಾಯಿತ್ತು. ತುಂಬ ಜನಕ್ಕೆ ದೇವ್ರು ಬಂತು. ದೇವಸ್ಥಾನದ ಮೇಲಕ್ಕೆ ಕಳಸನ ಪ್ರತಿಷ್ಠಾಪನೆ ಮಾಡೋದಕ್ಕೆ ತಗೊಂಡು ಬರ್ತಾ ಇದ್ದಾರೆ. ಒಂಥರ ಎಲ್ಲರೂ ಒಂದು ಕಡೆ ಸೇರಿಕೊಂಡಾಗ ಒಂಥರ ಖುಷಿ ಆಗುತ್ತೆ ಅಲ್ವಾ. ಎಲ್ಲರ ಮನೆ ಹೆಣ್ಮಕ್ಳುಗಳೆಲ್ಲ ಬಂದಿದ್ದರು. ಎಲ್ಲ ಫ್ರೆಂಡ್ಸ್ಗಳು ಎಲ್ಲರನ್ನೂ ಮಾತಾಡಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇನೆ ದೇವಸ್ಥಾನ. ತುಂಬ ಬಿಸಿಲಿತ್ತು, ಅದಕ್ಕೋಸ್ಕರ ಬೇಗ ಬಂದು ನಾವು ನೆರಳಲ್ಲಿ ನಿಂತಿದ್ವಿ. ಸೊ ಕ್ಯಾಮ್ರಾಮನ್ ಎಲ್ಲ ಬಂದಿದ್ದಾರೆ. ಎಲ್ಲ ಭಕ್ತಾದಿಗಳಿಗೆ ಇವಾಗಲೂ ಸಹ ತಿಂಡಿ ವ್ಯವಸ್ಥೆ ಮಾಡಿದರು. ನೋಡ್ತಾ ಇರ್ಬೋದು ನೀವೇ ಎಷ್ಟು ಜನಗಳು ಸೇರಿದ್ದಾರೆ ಅಂತ. 2 ಊರು ಸೇರಿ ಮಾಡೋ ಜಾತ್ರೆ ಇದು. ಗ್ರಾಮ ದೇವತೆ ಗುಂಡಿ ಮಾರಮ್ಮ ಅಂತ ದೇವ್ರ ಹೆಸರು. ದೇವರುಗಳೆಲ್ಲ ದೇವಸ್ಥಾನದ ಹತ್ರ ಹೋದು. ನಾವಿಲ್ಲಿ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡ್ವಿ. ನನ್ನ ಮಕ್ಕಳಿಗೆ ಸ್ಕೂಲ್ಗೆ ರಜಾ ಹಾಕಿಸ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ಇಂಥ ಫಂಕ್ಷನ್ಗಳಿಗೆಲ್ಲ ಕರ್ಕೊಂಡು ಬಂದಿಲ್ಲ ಅಂದರೆ ನಮ್ಮ ಪೇರೆಂಟ್ಸ್ಗಳು ಬೈತಾರೆ ಅಷ್ಟೇ. ಈ ಜಾತ್ರೆಯಲ್ಲಿ ನಮ್ಮ ಅಚ್ಚು ಇಬ್ಬರು ಮಿಸ್ಸಿಂಗ್ ಅಷ್ಟೇ. ಅವ್ರಿಗೇನೋ ಇರೋಕ್ಕಿಷ್ಟ, ಆದರೆ ಅವ್ರ ಅಮ್ಮ ಟೆಸ್ಟು ಅಂತ ಬೇರೆ ಕಳಿಸಿದ್ದಾಳೆ. ತಿಂಡಿ ಎಲ್ಲ ಆಯಿತು, ಕಳಸ ಸ್ಥಾಪನೆ ಎಲ್ಲ ಮಾಡಿದ್ರು. ದೇವ್ರುಗಳೆಲ್ಲ ಮೆರವಣಿಗೆ ಎಲ್ಲ ಮಾಡಿಕೊಂಡು ಬಂದು ನಾವಿಲ್ಲಿ ಒಂದು ಕಡೆ ಬಿಸಿಲು ಅಂದ್ಬಿಟ್ಟು ಚೇರ್ ಹಾಕ್ಕೊಂಡೆಲ್ಲ ಕೂತಿದ್ವಿ. ನಾವು ನಮ್ಮ ರಿಲೇಷನ್ಗಳೆಲ್ಲ ಒಂದೇ ಕಡೆ ಕೂತಿದ್ವಿ. ನಮ್ಮ ಅಕ್ಕ ಬಾವ ಇಲ್ಲಿ ಒಂದು ಕಡೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಈ ವೆದರ್ಗೆ ಎಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಹಾಗೆ ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ ಜೊತೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ಲು. ಅಪರೂಪಕ್ಕೆ ಸಿಕ್ಕಿರ್ತಾರೆ ಅಲ್ವಾ, ಒಂಥರ ಖುಷಿ ಅವ್ರಿಗೂ. ಫೋಟೋ ತಗೊಳ್ಳೋದು, ರೀಲ್ಸ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಎಲ್ಲ ದೇವಸ್ಥಾನದ ಸುತ್ತ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಇಲ್ಲಿ ಯಾವುದೋ ಸ್ವಾಮೀಜಿ ಕರೆಸಿದ್ರು, ಅವರು ಭಾಷಣ ಎಲ್ಲ ಮಾಡ್ತಾಯಿದ್ರು.
ದೀಪ ಎಲ್ಲ ಹಚ್ಚಿ ಸ್ಟಾರ್ಟ್ ಮಾಡಿದ್ರು ಅವ್ರ ಭಾಷಣನ. ಈ ಸೌಂಡಲ್ಲಿ ಆ ಭಾಷಣ ಕೇಳೋಕ್ಕೆ ಆಗ್ತಿರ್ಲಿಲ್ಲ. ಊಟದ ಟೈಮೆಲ್ಲ ಆಯಿತು, ಮಕ್ಕಳು ನಾವು ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಫುಲ್ ಕ್ರೌಡ್ ಇತ್ತು. ಎಲ್ಲ ನನ್ನ ಮುಖ ನೋಡ್ತಿದ್ರು, ಯಾಕಂದರೆ ವೀಡಿಯೋ ಮಾಡ್ತಿದ್ದಾಳಲ್ಲ ಇಲ್ಲೂ ಕೂಡ ಅಂತ. ನಿನ್ನೆ ನೈಟು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿ ಭಕ್ತಾದಿಗಳಿಗೆಲ್ಲ ಚೆನ್ನಾಗಿ ಅಡುಗೆ ಊಟ ಎಲ್ಲ ಮಾಡಿಸಿದ್ರು. ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮನೆ ಕಡೆಗೆ ಹೊರಟ್ವಿ. ಹೋಗೋ ದಾರಿಲಿ ನಮ್ಮ ಮನೆ ಪಕ್ಕ ಇರೋ ಕೆರೆನ ಒಂದು ವಿಡಿಯೋ ಮಾಡಿಕೊಂಡೆ. ನೈಟ್ ಅಷ್ಟರಲ್ಲಿ ನಮ್ಮ ರಿಲೇಷನ್ಗಳು ಎಲ್ಲರಿಗೂ ನಮ್ಮಮ್ಮ ಬಜ್ಜಿ ಮಾಡಿದರು. ಬಜ್ಜಿ ಎಲ್ಲ ತಿಂದ್ಕೊಂಡು ನನ್ನ ಮಗ ಬಜ್ಜಿ ಬೇಡ ಬೇಡ ಅಂತಿದ್ದಾನೆ. ನನ್ನ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಒಂದು ಕಡೆ ಸೇರ್ಕೊಂಡ್ರೆ ಒಂದು ಮನೆ ಹಾಳು ಮಾಡಿಬಿಡ್ತಾರೆ. ಅವರು ನಮ್ಮ ಅಮ್ಮನ ಮನೆಗೆ ಬಂದರೆ ಒಂಥರ ಖುಷಿ ಮಕ್ಳುಗಳಿಗೆಲ್ಲ. ಸ್ಕೂಲೇ ನೆನಪಾಗಲ್ಲ ಇಲ್ಲಿದ್ದರೆ ಅವ್ರಿಗೆ. ಹಾಗೆಯೇ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ. ಮಾರನೇ ದಿನಕ್ಕೆ ಊರಿಗೆ ಹೋಗಬೇಕು ಅಂದ್ಬಿಟ್ಟು ಬೆಳಗ್ಗೆಗೆಲ್ಲ ಪಲಾವ್ ಮಾಡಿದರು. ಬೇಗ ಬೇಗ ತಿಂದ್ಕೊಂಡು ನಮ್ಮ ಮಕ್ಕಳ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ, ನಮ್ಮ ಅಕ್ಕನ ಚಿಕ್ಕ ಮಗ ಫುಲ್ ಬ್ರಿಲಿಯಂಟು, ಎಷ್ಟು ಮಾತಾಡ್ತಾನೆ ಗೊತ್ತಾ. ನಮ್ಮ ಮಕ್ಕಳು ಜಾತ್ರೆಗಿರ್ದೇನೆ ಟೆಸ್ಟ್ ಬರೆಯೋಕ್ಕೆ ಕಳಿಸಿದ್ದು, ತುಂಬ ಬೇಜಾರಾಯ್ತಿತ್ತು. ಹಾಗೆ ನಮ್ಮ ರಿಲೇಷನ್ಗಳೆಲ್ಲ ಹೋದ್ರು, ನಮ್ಮ ಅಕ್ಕ ವೀಕೆಂಡ್ ಅಲ್ವಾ ಇಲ್ಲೇ ಇದ್ಲು. ಸೊ ನಮಗೆ ಒಂದು ಫಂಕ್ಷನ್ ಇದ್ದಿದ್ದರಿಂದ ನಾನು ಬಂದುಬಿಟ್ಟೆ. ನಾವು ನಮ್ಮೂರಿಗೆ ಹೊರಟ್ವಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.